ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಸ್ನೇಹಿತರೆ, ಸುಮಾರು ವರ್ಷಗಳಿಂದ ಈ ಒಂದು ನೇಮಕಾತಿ ಪ್ರಕ್ರಿಯೆ ಅನ್ನೋದು ಆರಂಭ ಆಗಿರ್ಲಿಲ್ಲ ರೇಷ್ಮೆ ಇಲಾಖೆಯಲ್ಲಿ. ಇವತ್ತು ಈ ಒಂದು ರೇಷ್ಮೆ ಇಲಾಖೆಯಲ್ಲಿ ನೇಮಕಾತಿಗೆ ಒಂದು ಅಧಿಸೂಚನೆಯನ್ನ ಅಂದ್ರೆ ಒಂದು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಅತಿ ಶೀಘ್ರದಲ್ಲೇ ನೇಮಕಾತಿ ಪ್ರಕ್ರಿಯೆ ಆಗುತ್ತೆ. ಇದರ ಮುಖಾಂತರ ಬರೋಬ್ಬರಿ 2500 ಪೋಸ್ಟ್ಗಳು ಇಲ್ಲಿ ಕನ್ಫರ್ಮ್ ಆಗ್ತಾ ಇರ್ತಕ್ಕಂಥದ್ದು. ಯಾವೆಲ್ಲ ಪೋಸ್ಟ್ಗಳು ಕನ್ಫರ್ಮ್ ಆಗ್ತಾ ಇದೆ, ಮತ್ತೆ ಈ ವೇತನ ಎಷ್ಟಿರುತ್ತೆ, ಅದಕ್ಕೆ ಅರ್ಹತೆಗಳು ಏನಿರಬೇಕು, ಇವೆಲ್ಲದರ ಕುರಿತು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ. ಕನಿಷ್ಠ ಈ ವಿಡಿಯೋಗೆ 100 ಲೈಕ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆದಷ್ಟು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಬರೋಬ್ಬರಿ 2492 ಪೋಸ್ಟ್ ಗಳಿಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು. ಅತಿ ಶೀಘ್ರದಲ್ಲೇ ಈ ಒಂದು ನೇಮಕಾತಿ ಪ್ರಕ್ರಿಯೆ ಆರಂಭ ಆಗುತ್ತೆ. ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇರ್ತಕ್ಕಂಥದ್ದು. ಸುಮಾರು ಜನ ಈ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಒಂದು ವೈಟಿಂಗ್ ಲಿಸ್ಟ್ ಅಲ್ಲಿ ಅಥವಾ ಕಾತುರದಿಂದ ಕಾಯ್ತಾ ಇದ್ದವರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿರ್ತಕ್ಕಂಥದ್ದು. ಸೊ ಸ್ನೇಹಿತರೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯಲ್ಲಿ ಪ್ರಸ್ತುತ 2025ನೇ ಸಾಲಿನಲ್ಲಿ ಈ ಒಂದು ನೇಮಕಾತಿ ಪ್ರಕ್ರಿಯೆ ಆರಂಭಕ್ಕೆ ಒಂದು ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು. ಹಾಗಿದ್ರೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ನಾವು ನೋಡ್ತಾ ಹೋಗೋದಾದ್ರೆ, ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ ಒಂದು ಸಂಸ್ಥೆ ಅಡಿಯಲ್ಲಿ ಈ ಒಂದು ನೇಮಕಾತಿ ಪ್ರಕ್ರಿಯೆ ಆರಂಭ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಏನೇನೆಲ್ಲ ಒಂದು ಜಾಬ್ಸ್, ಏನೇನೆಲ್ಲ ಒಂದು ಉದ್ಯೋಗ ಕೇಳ್ತಾರೆ ಅನ್ನೋದಾದ್ರೆ, ಸಹಾಯಕ ಅಭಿಯಂತರರು, ರೇಷ್ಮೆ ನಿರ್ದೇಶಕರು, ವಿಸ್ತರಣಾಧಿಕಾರಿಗಳು, ನಿರೀಕ್ಷಕರು, ಡ್ರೈವರ್ಗಳು, ಮತ್ತೆ ಅಟೆಂಡರ್ಗಳು ಹಾಗೂ ಗ್ರೂಪ್ ಡಿ ಸಿಬ್ಬಂದಿ. ಟೋಟಲ್ ಇಷ್ಟು ಜನ ಸಂಬಂಧಪಟ್ಟಂತೆ, ಇಷ್ಟು ಉದ್ಯೋಗಗಳಿಗೆ ಸಂಬಂಧಪಟ್ಟಂತೆ 2492 ಪೋಸ್ಟ್ಗಳು ಬರೋಬ್ಬರಿ ಕಾಲ್ಫಾರ್ಮ್ ಆಗ್ತಾ ಇರ್ತಕ್ಕಂಥದ್ದು. ಹುದ್ದೆಗಳ ವಿವರನ್ನ ನೀವು ಡಿಸ್ಪ್ಲೇ ಅಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. ಅಷ್ಟು ಉದ್ಯೋಗಗಳು ಖಾಲಿ ಇರ್ತಕ್ಕಂಥದ್ದು. ಇಲ್ಲಿ ನೀವು ನೋಡಬಹುದು, ಸಹಾಯಕ ಅಭಿಯಂತರರು ಅಥವಾ ಕಿರಿಯ ಅಭಿಯಂತರರು 3 ಪೋಸ್ಟ್ ಖಾಲಿ ಇರ್ತಕ್ಕಂಥದ್ದು. ರೇಷ್ಮೆ ಸಹಾಯಕ ನಿರ್ದೇಶಕರು ಒಟ್ಟು 154 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ರೇಷ್ಮೆ ವಿಸ್ತರಣಾಧಿಕಾರಿ 184 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ರೇಷ್ಮೆ ನಿರೀಕ್ಷಕರು 538 ಪೋಸ್ಟ್ಗಳು ಖಾಲಿ ಇರತಕ್ಕಂಥದ್ದು. ಪ್ರಥಮ ದರ್ಜೆ ಸಹಾಯಕರು 190 ಪೋಸ್ಟ್ಗಳು ಇಲ್ಲಿ ಖಾಲಿ ಇರ್ತಕ್ಕಂಥದ್ದು. ಅದಾದ ನಂತರ ಶೀಘ್ರ ಲಿಪಿಗಾರರು ನಿಮ್ಗೆ 10 ಪೋಸ್ಟ್ ಇಲ್ಲಿ ಖಾಲಿ ಇರ್ತಕ್ಕಂಥದ್ದು. ರೇಷ್ಮೆ ಪ್ರದರ್ಶಕರು 642 ಪೋಸ್ಟ್ಗಳು ಇಲ್ಲಿ ಖಾಲಿ ಇರ್ತಕ್ಕಂಥದ್ದು. ದ್ವಿತೀಯ ದರ್ಜೆ ಸಹಾಯಕರು ಬರೋಬ್ಬರಿ 72 ಪೋಸ್ಟ್ಗಳು ಇಲ್ಲಿ ಖಾಲಿ ಇರ್ತಕ್ಕಂಥದ್ದು. ಮತ್ತೆ ರೇಷ್ಮೆ ಪ್ರವರ್ತಕರು 240 ಒಂದು ಹುದ್ದೆಗಳು ಇರ್ತಕ್ಕಂಥದ್ದು. ವಾಹನ ಚಾಲಕರು, ಡ್ರೈವರ್ಸ್ 84, ಅಟೆಂಡರ್ಗಳು 25, ಮತ್ತೆ ಲಾಸ್ಟ್ ಅಲ್ಲಿ ಗ್ರೂಪ್ ಡಿ ಜವಾನ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 350 ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು. ಒಟ್ಟು ನಿಮ್ಗೆ 2492 ಪೋಸ್ಟ್ಗಳು ಇಲ್ಲಿ ಖಾಲಿ ಇರ್ತಕ್ಕಂಥದ್ದು. ಸ್ನೇಹಿತರೆ, ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಹತೆಗಳು ಏನೇನಿರಬೇಕು ಅಂತ ನಾವು ಪಾಯಿಂಟ್ ಟು ಪಾಯಿಂಟ್ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸಹಾಯಕ ಅಭಿಯಂತರರು ಅಥವಾ ಕಿರಿಯ ಸಹ ಅಭಿಯಂತರರು ಈ ಒಂದು ಹುದ್ದೆಗಳಿಗೆ ಎಜುಕೇಶನ್ ಬಂದ್ಬಿಟ್ಟು ಸಿವಿಲ್ ಇಂಜಿನಿಯರಿಂಗ್ ಒಂದು ಡಿಗ್ರಿಯನ್ನ ಮಾಡಿರ್ಬೇಕಾಗುತ್ತೆ. ವಯಸ್ಸು 18ರಿಂದ 35 ವರ್ಷ ಒಳಗಡೆ ಇರ್ತಕ್ಕಂಥದ್ದು. ರೇಷ್ಮೆ ಸಹಾಯಕ ನಿರ್ದೇಶಕರು ಶಿಕ್ಷಣ ಅಂದ್ರೆ ಎಜುಕೇಶನ್ MSc ರೇಷ್ಮೆ ಕೃಷಿ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ ಅಥವಾ ಜೈವಿಕ ತಂತ್ರಜ್ಞಾನ ಇಷ್ಟು ಒಂದು ಮಾಡಿದ್ರು ಸಾಕು, ನೀವು ಎಲಿಜಿಬಲ್ ಇರ್ತೀರಾ. ಮತ್ತೆ ರೇಷ್ಮೆ ವಿಸ್ತರಣಾಧಿಕಾರಿ ಎಜುಕೇಶನ್ BSc ರೇಷ್ಮೆ ಜೈವಿಕ ತಂತ್ರಜ್ಞಾನ ಅಥವಾ ರೇಷ್ಮೆ ಕೃಷಿಯಲ್ಲಿ ಡಿಪ್ಲೊಮಾನ ಮಾಡಿರ್ಬೇಕಾಗುತ್ತೆ. ಇಲ್ಲಿಯೂ ಅಷ್ಟೇ 18ರಿಂದ 35 ವರ್ಷ ಒಳಗಡೆ ಒಂದು ಏಜ್ ಆಗಿರ್ತಕ್ಕಂಥದ್ದು. ಅದಾದ ನಂತರ ಪ್ರಥಮ ದರ್ಜೆ ಸಹಾಯಕರು ಎಜುಕೇಶನ್ ಡಿಗ್ರಿ ಆಗಿರ್ಬೇಕಾಗುತ್ತೆ. ಇಲ್ಲಿ 18 to 35 ಅಂದ್ರೆ 18ರಿಂದ 35 ವರ್ಷ ವಯಸ್ಸಾಗಿರ್ಬೇಕಾಗುತ್ತೆ. ರೇಷ್ಮೆ ಪ್ರದರ್ಶಕರು ಮತ್ತೆ ಪ್ರವರ್ತಕರು ಅಂತ ನಾವೇನ್ ಕರಿತೀವಿ, ಇಲ್ಲಿ ಎಜುಕೇಶನ್ 2nd PC ಆಗಿರ್ಬೇಕು ಅಥವಾ SSLC ಮತ್ತೆ ಜೀವಶಾಸ್ತ್ರ, ಸಸ್ಯಶಾಸ್ತ್ರ, ರೇಷ್ಮೆ ವಿಷಯದಲ್ಲಿ ಪರೀಕ್ಷೆಯಲ್ಲಿ ಪಾಸ್ ಆಗಿರ್ಬೇಕಾಗುತ್ತೆ. 18 to 35 ಅಂದ್ರೆ 18ರಿಂದ 35 ವರ್ಷ ವಯಸ್ಸಿನ ಒಳಗಡೆ ಇರಬೇಕಾಗುತ್ತೆ. ಇನ್ನು ಡ್ರೈವರ್ಸ್, ವಾಹನ ಚಾಲಕರು SSLC ಮತ್ತೆ DL ಇರಬೇಕಾಗುತ್ತೆ. ಲಘು ವಾಹನ ಚಾಲನ ಒಂದು DL ಇರಬೇಕಾಗುತ್ತೆ. ಮತ್ತೆ ಅದಾದ ನಂತರ ಇಲ್ಲಿ ಏಜು 18ರಿಂದ 35 ವರ್ಷ ಒಂದು ಏಜ್ ಇರ್ತಕ್ಕಂಥದ್ದು. ಆಯ್ಕೆ ಪ್ರಕ್ರಿಯೆ ನಾವು ನೋಡೋದಾದ್ರೆ, ನೇರ ನೇಮಕಾತಿ, ಕೆಲವು ಹುದ್ದೆಗಳಿಗೆ ನೇರ ನೇಮಕಾತಿಯನ್ನ ಆಯ್ಕೆ ಮಾಡಲಾಗುತ್ತೆ. ಇನ್ನು ಲಿಖಿತ ಪರೀಕ್ಷೆ, ಇದರಲ್ಲಿ ಯಾವ್ಯಾವ ಹುದ್ದೆಗಳು ಅವರು ಎಕ್ಸಾಮ್ ಬರೀಬೇಕನ್ನೋದಾದ್ರೆ, ರೇಷ್ಮೆ ನಿರೀಕ್ಷಕರು, ವಿಸ್ತರಣಾಧಿಕಾರಿಗಳು ಹಾಗೂ ಇತರ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಒಂದು ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಮುಂಬಡ್ತಿಯನ್ನು ಸಹ ಇಲ್ಲಿ ಇಟ್ಟಿರ್ತಕ್ಕಂಥದ್ದು. ಅನುಭವಿ ಅಭ್ಯರ್ಥಿಗಳಿಗೆ ಒಂದು ಮುಂಬಡ್ತಿಯನ್ನು ಸಹ ಇದರಲ್ಲಿ ನೀಡಲಾಗಿರ್ತಕ್ಕಂಥದ್ದು. ಇನ್ನು ಅರ್ಜಿ ಸಲ್ಲಿಸುವಂತಹ ವಿಧಾನ ಹೇಗೆ ಅನ್ನೋದಾದ್ರೆ, ಕರ್ನಾಟಕ ರೇಷ್ಮೆ ಇಲಾಖೆ ಒಂದು ಅಫಿಷಿಯಲ್ ವೆಬ್ಸೈಟ್ ಮುಖಾಂತರ ಅತಿ ಶೀಘ್ರದಲ್ಲೇ ನಿಮ್ಗೆ ನೋಟಿಫಿಕೇಶನ್ಸ್ ಬಿಡ್ತಾರೆ. ಬರೋಬ್ಬರಿ 2492 ಪೋಸ್ಟ್ಗಳಿಗೆ ಒಂದು ಕಾಲ್ಫಾರ್ಮ್ ಆಗ್ತಾ ಇರ್ತಕ್ಕಂಥದ್ದು. ಒಂದು ಆನ್ಲೈನ್ ಅರ್ಜಿ ಮುಖಾಂತರ ನೀವು ಈ ಒಂದು ಜಾಬ್ಗೆ ಅಥವಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಜಾಬ್ಸ್ಗೆ ನೀವು ಅಪ್ಲೈನ ಮಾಡ್ಬೋದು. ಇಲ್ಲಿ ನಿಮ್ಗೆ ಫೀಸು ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಅಥವಾ OBC ವರ್ಗಕ್ಕೆ 500 ರೂಪಾಯಿ ಇಟ್ಟಿರ್ತಕ್ಕಂಥದ್ದು, SC ST ವರ್ಗಕ್ಕೆ 250 ರೂಪಾಯಿ ಇಟ್ಟಿರ್ತಕ್ಕಂಥದ್ದು. ಇನ್ನು ಅತಿ ಶೀಘ್ರದಲ್ಲೇ ಈ ಒಂದು ಅರ್ಜಿ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು.
ಕೊನೆ ದಿನಾಂಕ ಎಲ್ಲವೂ ಸಹ ಅಲ್ಲಿ ನೋಟಿಫಿಕೇಶನ್ಸ್ ಅಲ್ಲಿ ಬಿಟ್ಟಿರ್ತಾರೆ. ಆದಷ್ಟು ಬೇಗ ನೀವು ಬಿಟ್ಟಿದ ತಕ್ಷಣ ಬೇಗ ಅಪ್ಲೈ ಮಾಡ್ಬಿಡಿ. ಯಾಕಂದ್ರೆ ಸುಮಾರು ವರ್ಷಗಳ ನಂತರ ಈ ಒಂದು ನೋಟಿಫಿಕೇಶನ್ಸ್ ಕನ್ಫರ್ಮ್ ಆಗ್ತಾ ಇರ್ತಕ್ಕಂಥದ್ದು. ಸುಮಾರು ವರ್ಷಗಳಾಗಿತ್ತು, ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ರು ಈ ರೇಷ್ಮೆ ಇಲಾಖೆ ಅಥವಾ ರೇಷ್ಮೆ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಸುಮಾರು ಜನ ಒಂದು ಉದ್ಯೋಗ ಆಕಾಂಕ್ಷಿಗಳು. ಸೊ ದಯವಿಟ್ಟು ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಇನ್ನೊಂದಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದ ನಂತರ ನಾನು ನಿಮ್ಗೆ ಇಲ್ಲಿ ವೇತನವನ್ನ ನಾನು ನಿಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ನೀವು ಡಿಸ್ಪ್ಲೇ ಮೇಲೆ ನೋಡ್ತಾ ಇರಬಹುದು, ಸಹಾಯಕ ಅಭಿಯಂತರರು ಅಥವಾ ಕಿರಿಯ ಸಹಾಯಕ ಅಭಿಯಂತರ ಆ ಒಂದು ಜಾಬ್ಗೆ ಸಂಬಂಧಪಟ್ಟಂತೆ ನಿಮ್ಗೆ 69,250 ರೂಪಾಯಿನಿಂದ 1,34,200 ರೂಪಾಯಿವರೆಗೂ ನಿಮ್ಗೆ ಸ್ಯಾಲರಿ ಇರ್ತಕ್ಕಂಥದ್ದು. ರೇಷ್ಮೆ ಸಹಾಯಕ ನಿರ್ದೇಶಕರಿಗೆ ಸಂಬಂಧಪಟ್ಟಂತೆ 69,250 ರೂಪಾಯಿನಿಂದ 1,34,200 ರೂಪಾಯಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ರೇಷ್ಮೆ ವಿಸ್ತರಣಾಧಿಕಾರಿ 65,950 ರೂಪಾಯಿನಿಂದ 1,24,900 ರೂಪಾಯಿ ಸ್ಯಾಲರಿ ಇರ್ತಕ್ಕಂಥದ್ದು. ಅಪ್ ಟು ರೇಷ್ಮೆ ನಿರೀಕ್ಷಕರಿಗೆ ಸಂಬಂಧಪಟ್ಟಂತೆ 44,425 ರೂಪಾಯಿನಿಂದ 83,700 ರೂಪಾಯಿವರೆಗೂ ಇರ್ತಕ್ಕಂಥದ್ದು. ಮತ್ತೆ ಅದಾದ ನಂತರ ಪ್ರಥಮ ದರ್ಜೆ ಸಹಾಯಕರು ಇಲ್ಲಿ ಅಷ್ಟೇ 44,425ರಿಂದ 83,700 ರೂಪಾಯಿ ಇರ್ತಕ್ಕಂಥದ್ದು. ಶೀಘ್ರ ಲಿಪಿಗಾರರು 44,425 ರೂಪಾಯಿಯಿಂದ 83,700 ರೂಪಾಯಿ ಸ್ಯಾಲರಿ ಇರ್ತಕ್ಕಂಥದ್ದು. ರೇಷ್ಮೆ ಪ್ರದರ್ಶಕರು ಅಷ್ಟೇ, ನೀವು ಇಲ್ಲಿ ಡಿಸ್ಪ್ಲೇ ಮೇಲೆ ನೋಡ್ತಾ ಇದ್ರೆ 37,500 ರೂಪಾಯಿ ಇರ್ತಕ್ಕಂಥದ್ದು. ದ್ವಿತೀಯ ದರ್ಜೆ ಒಂದು ಸಹಾಯಕರಿಗೆ ಸಂಬಂಧಪಟ್ಟಂತೆ 34,100 ರೂಪಾಯಿ ಇರ್ತಕ್ಕಂಥದ್ದು. ರೇಷ್ಮೆ ಪ್ರವರ್ತಕರಿಗೆ ಸಂಬಂಧಪಟ್ಟಂತೆ 34,100 ರೂಪಾಯಿ ಸ್ಯಾಲರಿ ಇರ್ತಕ್ಕಂಥದ್ದು. ಡ್ರೈವರ್ಸ್ ಅಷ್ಟೇ, ವಾಹನ ಚಾಲಕರಿಗೆ ಸಂಬಂಧಪಟ್ಟಂತೆ 34,000 ರೂಪಾಯಿ ಇರ್ತಕ್ಕಂಥದ್ದು. ಅಟೆಂಡರ್ಗೆ 31,775 ರೂಪಾಯಿ. ಮತ್ತೆ ಗ್ರೂಪ್ ಡಿ ಜವಾನ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ ಟು ನಿಮ್ಗೆ 27,000 ರೂಪಾಯಿ ಸ್ಯಾಲರಿ ಇರ್ತಕ್ಕಂಥದ್ದು. ಹುದ್ದೆಗಳನ್ನ ನೇರ ನೇಮಕಾತಿ ಅಥವಾ ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಆಗ್ಲೇ ಹೇಳಿದೆ, ಕೆಲವೊಂದನ್ನ ನೇರ ನೇಮಕಾತಿ ಮುಖಾಂತರ ಆಯ್ಕೆ ಮಾಡ್ಕೊಳ್ತಾರೆ, ಮತ್ತೆ ಕೆಲವೊಂದನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ಬಿಡ್ತಾ ಇರ್ತಕ್ಕಂಥದ್ದು. ಆದಷ್ಟು ಈ ಒಂದು ಇನ್ಫಾರ್ಮೇಶನ್ ಯಾರು ಉದ್ಯೋಗ ಆಕಾಂಕ್ಷಿಗಳು ಇರ್ತಾರೆ ಅಂತವ್ರಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ ನಲ್ಲಿ ಇದೇ ರೀತಿಯ ಇನ್ನೊಂದಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ. ನಿಮ್ಗೆ ನಮ್ಮ ಚಾನಲ್ ಅಲ್ಲಿ ಬರ್ತಾ ಇರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಗೆ ಸಿಗುತ್ತೆ, ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ.